ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುತ್ತಿರುವುದು, ಪರಸ್ಪರ ವಾಕ್ಯವನ್ನು ಶೇರ್ ಮಾಡಿ ಪ್ರಾರ್ಥಿಸಿ ನಾವು ಒಟ್ಟಿಗೆ ದೇವರಲ್ಲಿ ಒಂದಾಗುತ್ತಿದ್ದೇವೆ. ಹಲ್ಲೆಲೂಯಾ. ನೆನ್ನೆಗಳಲ್ಲಿ ಯೋಚಿಸಿದ ಹಾಗೆ ಅಲ್ಲ, ಇಂದು ಅನೇಕರ ಪ್ರಾರ್ಥನೆಯಲ್ಲಿ ಜೀವನವನ್ನು ಆರಂಭಿಸಿ ಯೋಚಿಸುತ್ತಿರುವುದು ಅದು ದೇವರ ವಾಕ್ಯದ ಮಹಿಮೆಯಾಗಿದೆ. ಅನೇಕರ ಜೀವನ ಬದಲಾವಣೆಗೆ ಕಾರಣವಾಗುತ್ತಿದೆ. ನಮಗೆ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಇಂದು ನಮಗೆ ದೇವರು ನೀಡುವ ವಾಕ್ಯವನ್ನು ಆಲಿಸೋಣ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11ನೇ ವಾಕ್ಯ. ನನ್ನಿಂದ ನಿನಗೆ ಸಿಗುವುದು ದೀರ್ಘಾಯಸ್ಸು, ವೃದ್ಧಿಯಾಗುವುದು ನಿನ್ನ ಜೀವದ ಅವಧಿ. ಪ್ರಿಯರೇ, ಈ ವಾಕ್ಯವನ್ನು ಧ್ಯಾನಿಸುವಾಗ ಅನೇಕರು ಹೀಗೆ ಆಗಿದೆ ಅವರವರ ಜೀವನವನ್ನು ಎಂದು ಯೋಚಿಸುತ್ತಾರೆ. ನನಗೆ ಇನ್ನು ಅಧಿಕ ಕಾಲವಿಲ್ಲ, ನಾನು ಮರಣ ಹೊಂದಲು ಸಾಧ್ಯವಿದೆ, ನನಗೊಂದು ಒಳ್ಳೆಯ ಕಾಲವಿಲ್ಲ, ನಾನು ನಾಶವಾಗಲು ಸಾಧ್ಯವಿದೆ ಎಂದು. ಆದರೆ ಪ್ರಿಯರೇ, ದೇವರು ನೀಡಿದ ಒಂದು ಕಾಲವಿದೆ. ಆ ಆಯಸ್ಸು ಮುಗಿಯುವವರೆಗೂ ದೇವರು ಆರೋಗ್ಯದಲ್ಲಿ ಜೀವಿಸುವ ಒಂದು ಅನುಗ್ರಹವನ್ನು ನಿನಗೆ ನೀಡುತ್ತಾರೆ. ಹಲ್ಲೆಲೂಯಾ. ಅವಶ್ಯಕತೆ ಇಲ್ಲದ ಚಿಂತೆಗಳು ನಿನ್ನ ಜೀವನವನ್ನು ಹಾಳು ಮಾಡುತ್ತದೆ. ಯಾರೋ ನಿನ್ನ ಹತ್ತಿರ ಹೇಳಿರಬಹುದು, ನಿನ್ನ ಜೀವನ ಸರಿಯಾಗುವುದಿಲ್ಲ, ನಿನ್ನ ರೋಗ ವಾಸಿಯಾಗುವುದಿಲ್ಲ, ನೀನು ರಕ್ಷಣೆ ಹೊಂದುವುದಿಲ್ಲ ಎಂದು. ನಾವು ಮನಸ್ಸಿನಲ್ಲಿ ಇದಾಗಿದೆ ಬುದ್ಧಿಯಲ್ಲಿ ಯೋಚಿಸಿ ಭಾರವಾದ ಮನಸ್ಸಿನಲ್ಲಿ ಜೀವಿಸುವುದು ಬೇಡ ಪ್ರಿಯರೇ. ದೇವರು ಅನುಗ್ರಹದ ಒಂದು ದಿನಗಳನ್ನು ನಿಮಗೆ ನೀಡುತ್ತಿದ್ದಾರೆ. ಇಂದು ಆಲಿಸಿದ್ದ ವಾಕ್ಯವನ್ನು ಗಮನಿಸಿರಿ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11ನೇ ವಾಕ್ಯ. ನನ್ನಿಂದ ನಿನಗೆ ಸಿಗುವುದು ದೀರ್ಘಾಯಸ್ಸು, ವೃದ್ಧಿಯಾಗುವುದು ನಿನ್ನ ಜೀವದ ಅವಧಿ. ಪ್ರಿಯರೇ, ದೇವರ ಕರುಣೆಯಾಗಿದೆ, ಕೃಪೆಯಾಗಿದೆ, ಅನುಗ್ರಹವಾಗಿದೆ. ದೇವರಿಂದ ನಿನಗೆ ಲಭಿಸುವುದು ನಿನ್ನ ಆಯಸ್ಸು ಕಮ್ಮಿ ಆಗುತ್ತದೆ ಎಂದಲ್ಲ, ವೃದ್ಧಿಯಾಗುತ್ತದೆ ಎಂದು ನಿನಗೆ ದೇವರು ನುಡಿಯುತ್ತಿರುವುದು. ನಿನಗೆ ಅನುಗ್ರಹವಾಗುವ ದಿನಗಳು ಬರುತ್ತಿದೆ. ನಿನಗೆ ಒಂದು ಒಳ್ಳೆಯ ಕಾಲ ದೇವರು ಅನುಗ್ರಹಿಸಿ ನೀಡುತ್ತಿದ್ದಾರೆ. ಹಲ್ಲೆಲೂಯಾ. ಮನಸ್ಸಿನಲ್ಲಿ ನೆಗೆಟಿವ್ ಚಿಂತೆಗಳು, ನಿರಾಸೆಗಳು, ಅವರು ಇವರು ಹೇಳಿದ ಅರ್ಥವಿಲ್ಲದ ಮಾತನ್ನು ಮನಸ್ಸಿನಲ್ಲಿ ತೆಗೆದು ಬಿಸಾಕುವ ಸಮಯವಾಗಿದೆ. ತಿಳಿಯಾದ ಒಂದು ಮನಸ್ಸು ನಿನಗೆ ನೀಡುತ್ತಿದ್ದಾರೆ. ನಿರೀಕ್ಷೆಯ ಹೃದಯ ಉಂಟಾಗುತ್ತಿದೆ. ಆರೋಗ್ಯದಿಂದಿರುವ ಜೀವನ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಕಣ್ಣುಗಳು ನಿನ್ನನ್ನು ನೋಡುತ್ತಿದೆ. ಹಲ್ಲೆಲೂಯಾ. ನಮಗೆ ಹೀಗೆ ಯೋಚಿಸುವ, ನನ್ನ ದೇವರು ನನ್ನೊಂದಿಗೆ ಹೇಳಿದ ಮಾತಾಗಿದೆ. ನನಗೆ ಒಂದು ಒಳ್ಳೆ ಕಾಲ ಬಂದೇ ಬರುತ್ತದೆ. ನನ್ನಿಂದ ಒಳ್ಳೆ ಕಾಲ, ಆಯಸ್ಸು, ಒಳ್ಳೆ ಆರೋಗ್ಯ, ಒಳ್ಳೆ ಐಶ್ವರ್ಯ ಬಂದು ಸೇರುತ್ತದೆ ಎಂದು ದೇವರು ನುಡಿಯುತ್ತಿದ್ದಾರೆ. ಇಂದು ಆಲಿಸಿದ ವಾಕ್ಯದಲ್ಲಿ ದೈವಾನುಗ್ರಹ ಬಂದು ಸೇರುವ ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.